ಒಳ್ಳೆ ವೋಟ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನಾನು ವಿಸ್ತಾರವಾಗಿ ಮಾತಾಡ್ತೇನೆ. ವಿಶ್ವಾಸ ಇದೆ, ಒಳ್ಳೆ ಲೀಡಲ್ಲಿ ಗೆಲ್ತೇವೆ ಅಂತ ವಿಶ್ವಾಸ ಇದೆ. ಸಿಎಂ ಹೇಳ್ತಾ ಇದ್ರು ಸರ್, ಅಂದ್ರೆ ನಮ್ಮ ಕಾರಣಗಳಿಂದ ನಮ್ಮ ಮಾರ್ಜಿನ್ ಕಮ್ಮಿ ಆಗ್ಬೋದು ಅಂತ. ಮುಂದೆ ಹೋದ್ರೆ ಇನ್ನೂ ದೊಡ್ಡ ಮಾರ್ಜಿನ್. ಹೌದು, ನಮ್ಮ ಒಳಗಡೆ ನಡೆದಿರ್ತಕ್ಕಂಥ ಒಳ ರಾಜಕಾರಣದಿಂದ ಸ್ವಲ್ಪ ಮಾರ್ಜಿನ್ಗೆ ಇದಾಗಿದೆ, ಕೊರತೆ ಆಗಿದೆ, ಕಡಿಮೆ ಆಗಿರ್ಬೋದು. ಆದರೂ ಗೆಲುವಿಗೆ ಏನು ಸಮಸ್ಯೆ ಆಗೋದಿಲ್ಲ. ಆ ಮಾರ್ಜಿನು ಹೋಗಬಾರ್ದಿತ್ತು ಅಂತ ಇದೆ. ಆದರೂ ಕೂಡ ಮುಂದೆ ಸ್ವಲ್ಪ ಇನ್ನೊಂದು 3 ರೌಂಡ್ ಆಗಲಿ, ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇಂಥ ಚಾಲೆಂಜಿನ ನಡುವೆ ಗೆಲ್ಲದೇ ಇಲ್ಲ ಅಂತ ಕೆಲವರು ಚಾಲೆಂಜ್ ಮಾಡಿಕೊಂಡು ಚುನಾವಣೆ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ, ಯಾಕಂದರೆ ನಾವು ಕೋಮುವಾದಿ ಪಾರ್ಟಿ ಅಲ್ಲ, ನಾವು ಎಲ್ಲರಿಗೂ ಜೊತೆಗೆ ತೊಗೊಂಡು ಹೋಗಬೇಕಲ್ಲ. ಸೊ ಇಂಥ ಸಂದರ್ಭದಲ್ಲೂ ಕೂಡ ನಾವು ಎಲ್ಲ ಸಮುದಾಯಗಳಿಗೆ ವಿಶ್ವಾಸಕ್ಕೆ ತಗೊಂಡು, ಯಾಕಂದರೆ ಅಲ್ಪಸಂಖ್ಯಾತರಲ್ಲಿ ನೋವು ಇತ್ತು, ನಮಗೆ ಈ ಬಾರಿ ಕೊಡಬೇಕಾಗಿತ್ತು ಅವಕಾಶ, ಸಿಕ್ಕಲಿಲ್ಲ ನಮಗೆ ಪ್ರಾತಿನಿಧ್ಯ ಅಂತ. ಆ ನೋವು ಇದ್ದರೂ ಕಾಂಗ್ರೆಸ್ ಪರವಾಗಿ ನಿಂತಿರ್ತಕ್ಕಂಥ ಒಂದು ಸಮುದಾಯ. ಸೊ ಎಲ್ಲರನ್ನೂ ವಿಶ್ವಾಸ ತಗೊಂಡು ನಾವು ಚುನಾವಣೆ ಮಾಡಿದ್ದೀವಿ. ನಿಶ್ಚಿತವಾಗ್ಲೂ ಒಳ್ಳೆ ಫಲಿತಾಂಶ ಬರುತ್ತೆ ಅಂತ ನನಗೆ ನಿರೀಕ್ಷೆ. ಸಮುದಾಯ ನಿಂತಿದ್ದಕ್ಕೆ ನೀವು ಗೆಲುವು ಅಂತೀರಾ, ಅಥವಾ ಅಲ್ಲಿ ಸಮುದಾಯದ ನಾಯಕರು ಎಫರ್ಟ್ ಹಾಕಿದ್ದಕ್ಕೆ ಗೆಲುವು ಆಗ್ಬೋದು ಅಂತೀರಾ? ಅಲ್ಟಿಮೇಟ್ಲಿ ಯಾವ ನಾಯಕರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರು, ಯಾವ ನಾಯಕರು ವಿರುದ್ಧವಾಗಿ ಕೆಲಸ ಮಾಡಿದ್ರು ಸಹ ಮತದಾರರು ಮತ ಹಾಕಬೇಕಲ್ಲ. ನಾವು ನಮ್ಮ ಮಾತನ್ನು ನಾವು ಹೇಳ್ತಾ ಇರ್ತೇವೆ, ಆದರೆ ಕೊನೆಯದಾಗಿ ಮತದಾರರು ಏನು ತೀರ್ಮಾನ ಮಾಡ್ತಾರೋ ಅದರ ಮೇಲೆ ಚುನಾವಣೆ ಫಲಿತಾಂಶ ಘೋಷಣೆ ಆಗುತ್ತೆ. ಸೊ ಮತದಾರರು ಆಶೀರ್ವಾದ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಮತ್ತು ಎಲ್ಲ ಸಮುದಾಯದ ಜಾತಿ ಜನಾಂಗದ ಮತದಾರರು, ಒಂದು ಸೀಮಿತವಾದಂಥ ಸಮುದಾಯದ ಮತದಾರರಲ್ಲ, ಎಲ್ಲರೂ ಸೇರಿ ವೋಟ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಈ ಗೊಂದಲ ಸೃಷ್ಟಿ ಆಗಿದ್ದರಿಂದ ನಾನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇನೆ. ಅಲ್ಪಸಂಖ್ಯಾತರಲ್ಲೂ ಕೂಡ 70% ನಮ್ಗೆ ವೋಟ್ ಬಂದಿದೆ ಅಂತ ಕಾಣ್ತಾ ಇದೆ. ಇನ್ನೊಂದು 3-4 ಸುತ್ತಿನ ಮತ ಎಣಿಕೆ ಆದ ನಂತರ ನಾನು ಎಲ್ಲ ಸಂಪೂರ್ಣ ಇದು ಘೋಷಣೆ ಆಗಲಿ, ಆಮೇಲೆ ನಾನು ತಮಗೆಲ್ಲ ಮಾತಾಡ್ತೀನಿ.